ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಮಗುಗೆ ಹಾಲು ಕುಡಿಸಿದಾಗಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಪೂರ್ಣಿ, ಅದು ಇನ್ನೊಂದು ಸ್ವಲ್ಪ. ಮಾಧವರೇ, ನೀವು ಯಾವಾಗ ಬಂದ್ರಿ? ಕೆಲವೊಂದು ಸಂಕಟದ ಮುಂದೆ ಇನ್ನು ಕೆಲವು ಸಂತೋಷಗಳು ಕಾಣಿಸೋದೇ ಇಲ್ಲ. ಸಂಕಟನ? ನನಗೆ ಯಾವ ಸಂಕಟನೂ ಇಲ್ಲ. ನನಗೆ ಅವಿ ಎಲ್ಲ ವಿಷಯ ಹೇಳ್ದ. ಡಾಕ್ಟರ್ ಬಂದಿದ್ದರಂತೆ. ಓದಿರೋರಾಗಿ, ತಿಳುವಳಿಕೆ ಇರೋರಾಗಿ ನಾವು ಇಂಥ ವಿಷಯನೆಲ್ಲ ಡಾಕ್ಟರ್ ಹತ್ರ ಹೇಳಿಸ್ಕೋಬೇಕಾಗಿರ್ಲಿಲ್ಲ. ಹಾಲು ಕುಡಿಯುವಾಗ ಮಾತ್ರ ಮಗು ನಿಮ್ಮ ಹತ್ರ ಇದ್ದು ಅದಾದ ತಕ್ಷಣ ಪೂರ್ಣಿ ಬಂದು ಮಗುನ ತಗೊಂಡು ಹೋದರೆ ನಿಮ್ಗೆಷ್ಟು ನೋವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಪೂರ್ಣಿ ಮನಸ್ಸಲ್ಲಿ ತಾಯ್ತನದ ಬಯಕೆ ತಂದೋರೇ ನೀವು. ಮಗುವನ್ನು ಸಂಪೂರ್ಣವಾಗಿ ಪೂರ್ಣಿಗಿಂತ ಬಿಟ್ಕೊಟ್ಟೋರೇ ನೀವು. ಮಗು ಅವರದ್ದು ಅಂತ ಕೊಟ್ಟ ಮೇಲೆ ಅದ್ರ ಬಗ್ಗೆ ವ್ಯಾಮೋಹ ಬೇಡ ತುಳಸಿಯವರೇ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಮಗು ಯಾರ ಹತ್ರ ಬೆಳೆದ್ರೂ ಒಳ್ಳೆ ಸಂಸ್ಕಾರದಿಂದ ಸಂತೋಷದಿಂದ ಬೆಳೆಯುತ್ತೆ. ನಾವು ಆ ಸಂತೋಷ ನೋಡಿಕೊಂಡು ಸಮಾಧಾನ ಪಟ್ಕೊಳ್ಳೋಣ. ನಿಜ ಮಾಧವರೇ, ಆ ಮಗುಗೆ ಪೂರ್ಣಿನ ತಾಯಿ, ಅದು ಅವಳ ಜೊತೆ ಇರೋದೇನೆ ಸರಿ. ಸಮರ್, ಏನ್ ಧ್ಯಾನ ಮಾಡ್ತಿದ್ಯಾ? ಏನಿಲ್ಲ ಬಸ್ಸು, ಮಗುಗೆ ಹುಷಾರಿರಲಿಲ್ಲ. ಏನು, ಮಗುಗೆ ಹುಷಾರಿಲ್ವಾ? ಯಾಕೇನಾಯ್ತು ಸಮರ್? ಡಾಕ್ಟರ್ ಹತ್ರ ಹೋಗಿದ್ರಾ? ಇರು, ನಾನು ಅಮ್ಮಂಗೆ ಈಗಲೇ ಕಾಲ್ ಮಾಡ್ತೀನಿ. ನೋಡು, ಈ ವಿಷಯ ಕೇಳಿ ನೀನೆಷ್ಟು ಗಾಬರಿ ಆಗಿದೆಯಾ? ತಾತಂಗೂ ಸಂಜಿಂಗೂ ವಿಷಯ ಹೇಳಿದ್ರೆ ನೀನೆಷ್ಟು ಗಾಬರಿ ಆಗ್ಬೇಡ. ಅದಕ್ಕೆ ಅವ್ರಿಗೆ ಈ ವಿಷಯನ ಹೇಳಕ್ಕೆ ಹೋಗಿಲ್ಲ. ಆದರೆ ಮಗುಗೆ ಏನಾಯ್ತು ಸಮರ್? ನಾನು ಅಮ್ಮನ ಹತ್ರ ಮಾತಾಡ್ಲಾ? ಬೇಡ ಬಸ್ಸು, ಈಗ ಪರವಾಗಿಲ್ಲ. ಮಗು ಸ್ವಲ್ಪ ಹುಷಾರಾಗೇ ಇದೆ. ಇಷ್ಟು ದಿನ ದೇವ್ರ ಹತ್ರ ಅಮ್ಮಂಗೋಸ್ಕರ ಬೇಡ್ಕೋತಾ ಇದ್ದೆ. ಆದರೆ ಮೊದಲನೇ ಸಲ ಅಮ್ಮನ ನಂತರ ಮಗುಗೆ ಬೇಡ್ಕೋತಾ ಇದ್ದೀನಿ. ಆದರೆ ಏನಂತ ಹರಕೆ ಕೆಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆಯಿತು, ಬೆಳಗ್ಗೆ ದೇವ್ರ ಮುಂದೆ ಮುಡುಕು ಕಟ್ಟೋಣ. ದೇವಸ್ಥಾನಕ್ಕೆ ಹೋದಾಗ ಅದನ್ನು ತೊಗೊಂಡೋಗಿ ಅದರಲ್ಲಿ ಪ್ರಸಾದ ಮಾಡಿಸಿ ಮಕ್ಳಿಗೆ ಊಟ ಹಾಕ್ಸೋಣ. ಈಗ ಸಮಾಧಾನ ಮಾಡ್ಕೊ. ಸರಿ, ಆಯಿತು, ಹಾಗೇ ಆಗಲಿ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಮಗುಗೋಸ್ಕರ ಅಮ್ಮಂಗೋಸ್ಕರ ನಾನೇನು ಬೇಕಾದರೂ ಮಾಡ್ತೇನೆ. ಆ ಮಗು ಅಂದರೆ ಮನೆಯವರೆಲ್ರಿಗೂ ಜೀವ ಆಗಿದೆ. ಆ ಮಗುವಿನ ನಗುನೇ ಮನೆಯವರೆಲ್ಲರೂ ಮನಸ್ಸನ್ನು ತಿಳಿಯಾಗ್ತಿರೋದು. ಆ ನಗು ಯಾವಾಗಲೂ ಹಾಗೇ ಇರಬೇಕು. ಮಗುಗೆ ಒಳ್ಳೇದಾಗಬೇಕು. ಖಂಡಿತ ಒಳ್ಳೇದಾಗತ್ತೆ. ಅಮ್ಮ ಮಾಡಿರೋ ತ್ಯಾಗದ ಪ್ರತೀಕನೇ ಆ ಮಗು. ಯಾವ ತಾಯಿ ತಾನೇ ಹೆತ್ತು ಮಗುನ ಇನ್ನೊಬ್ರಿಗೆ ಸಂಪೂರ್ಣವಾಗಿ ಬಿಟ್ಕೊಡ್ತಾಳೆ ಹೇಳು? ಅಂಥದ್ರಲ್ಲಿ ಅಮ್ಮ ಪೂರ್ಣಿಗೋಸ್ಕರ ಆ ಮಗುನ ಬಿಟ್ಕೊಟ್ಟಿದ್ದಾರೆ. ತನ್ನ ಕಣ್ಣು ಮುಂದೆನೆ ತನ್ನ ಮಗುಗೆ ಇನ್ನೊಬ್ಳು ತಾಯಿ ಆಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.